ಇಂದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದ ಹಿನ್ನೆಲೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕೋದಕ್ಕೆ ವೈದ್ಯಾಧಿಕಾರಿ ಉದ್ದಟತನವನ್ನ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಚಿಕ್ಕಬಳ್ಳಾಪುರದ ಮಂಡಿಕಲ್ಲು ವೈದ್ಯಾಧಿಕಾರಿಗೆ ಜನರಿಂದ ತರಾಟೆಯನ್ನ ತೆಗೆದುಕೊಂಡಿರ್ತಾರೆ. ಇನ್ನು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನ ಹಾಕಿಸ್ಕೊಳ್ಳೋಕೆ ಬೆಳಗ್ಗೆ 7 ಗಂಟೆಯಿಂದ ಕಾದು ಕೂತಿರ್ತಾರೆ ಜನ. ಬೆಳಗ್ಗೆ 8 ಗಂಟೆ ಆದ್ರೂ ಕೂಡ ವೈದ್ಯಾಧಿಕಾರಿ ಡಾಕ್ಟರ್ ರಾಗಿಣಿ ಅಲ್ಲಿಗೆ ಬರೋದೇ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಸಾರ್ವಜನಿಕರು. ಅವರ ಮೇಲೆ ವೈದ್ಯೆ ಡಾಕ್ಟರ್ ರಾಗಿಣಿ ರೇಗಾಡ್ತಾರೆ. ರಾಗಿಣಿ ಅವರ ವರ್ತನೆಗೆ ಅಲ್ಲಿನ ಜನತೆ ಅಂದ್ರೆ ಮಂಡಿಕಲ್ಲು ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಗಿಣಿ ಮಂಡಿಕಲ್ಲು ಗ್ರಾಮದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಆ ಒಂದು ವೇಳೆ ಎಷ್ಟೊತ್ತಾದ್ರೂ ಕೂಡ ಅಲ್ಲಿಗೆ ಬಂದು ಲಸಿಕೆಗೆ ಆ ಕಾರ್ಯ ಏನು ಮುಂದುವರಿಬೇಕಾಗಿರುತ್ತೆ ಯಾವುದಕ್ಕೂ ಕೂಡ ಅವರು ಏನು ಕೈ ತಗೊಳ್ಳೋದಿಲ್ಲ. ಅದಕ್ಕೇನೆ ಅಲ್ಲಿನ ಜನ ಆಕ್ರೋಶವನ್ನ ಹೊರಗೆ ಹಾಕ್ತಾರೆ. ಕೇಳ್ತಾರೆ ಪ್ರಶ್ನೆನ, ಯಾಕೆ ಲೇಟ್ ಆಯ್ತು ಅಂತ. ಅದಕ್ಕೆ ಅವರು ರೇಗಾಡಿ ನೋಡಿ ನಾವು ನೋಡ್ತಾ ಇದ್ದೀವಿ, ಬೆಟ್ ತೋರಿಸಿ ಅವರಿಗೆ ವಾರ್ನ್ ಮಾಡೋ ರೀತಿಯಾಗಿ ಅವರು ಮಾತಾಡ್ತಾ ಇರುವಂತದ್ದು ಡಾಕ್ಟರ್ ರಾಗಿಣಿ ಅವರು. ರಾಜ್ಯಾದ್ಯಂತ ಇವತ್ತು ಏನು 5 ವರ್ಷ ಒಳಪಟ್ಟಂತಹ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸ್ಲೇಬೇಕು ಅನ್ನುವಂಥದ್ದು ವೈದ್ಯರಿಗೆ ಅದು ತಿಳಿದಿರುವಂತಹ ವಿಚಾರವೇ. ಆದ್ರೂ ಕೂಡ ಅಲ್ಲಿ ಅವರ ಉದ್ದಟತನವನ್ನ ನಾವು ನೋಡ್ತಾ ಇದೀವಿ. ಅಲ್ಲಿನ ಜನತೆ ಸಾಕಷ್ಟು ಮಂದಿ ಬಂದು ಅಲ್ಲಿ ಕಾದು ಕೂತಿರ್ತಾರೆ. ಲೇಟ್ ಆಗ್ತಾ ಇರುತ್ತೆ ಆದ್ರೂ ಕೂಡ ಅವರು ಬಂದು ಏನು ಪೋಲಿಯೋ ಲಸಿಕೆ ಕಾರ್ಯಕ್ರಮ ಮುಂದುವರಿಬೇಕಾಗಿರುತ್ತೆ, ಆರಂಭ ಆಗ್ಬೇಕಾಗಿರುತ್ತೆ, ಅದಕ್ಕೆ ಯಾವುದಕ್ಕೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳದೆ ಪ್ರಶ್ನೆ ಕೇಳಿದವರಿಗೆ ಉದ್ದಟತನವನ್ನ ತೋರಿಸಿರುವಂತದ್ದು, ರೇಗಾಡಿರುವಂತದ್ದು ಅಲ್ಲಿನ ಜನತೆ ಮೇಲೆ. ಪಲ್ಸ್ ಪೋಲಿಯೋ ಲಸಿಕೆ ಹಾಕೋದಕ್ಕೆ ಉದ್ದಟತನ ವೈದ್ಯಾಧಿಕಾರಿಗೆ. ಏನ್ ಬಸ್ ಆಂಬುಲೆನ್ಸ್ ಕರೆಸ್ಕೊತೀರಾ? ಬೆಳಗ್ಗೆ ಸಂಜೆ ಬರೋದಕ್ಕೆ ಆಂಬುಲೆನ್ಸ್, ಹೋಗಿ ಡ್ರಾಪ್ ಮಾಡೋದಕ್ಕೆ ಆಂಬುಲೆನ್ಸ್. ಗೊತ್ತು, ಏನ್ ನಾವೇನು ಗೊತ್ತಿಲ್ಲ. ಆಂಬುಲೆನ್ಸ್ ಕರೆಸ್ಕೊಂತೀರಾ? ಪೇಷಂಟ್ಗಳಿಗೆ ಆಂಬುಲೆನ್ಸ್ ಇರಲ್ಲ, ನಿಮಗೆ ಡ್ರಾಪ್ ಮಾಡೋದಕ್ಕೆ ಆಂಬುಲೆನ್ಸ್ ಬೇಕಾ? ಅಲ್ಲ ಹಾಗಿದ್ರೆ ಕೆಲಸ ಮುಗಿಸ್ಬಿಡ್ಲಿ. ಇವಾಗ ಮಿಕ್ಕಿದ್ದೇನಿದ್ರೆ ಅದು ಏನೋ ಮಾಡೋಣ, ಕೆಲಸ ಮುಗಿಸ್ಬಿಡ್ರಮ್ಮ. ಆಯ್ತು. ಅದಕ್ಕೆ ಸ್ವಾಮಿ ಆಯ್ತು. ರಮೇಶ ನಾನು ಭಯ ಪಡ್ಬೇಕಂದ್ರೆ ಅನ್ನಬಾರ್ದು ಸರ್ಕಾರಿ ಸಂಬಳ ನಾವು ಕೊಟ್ಟಿರೋ ಸಂಬಳ ನಾನ್ ಸಂಬಳ ಒಂದು ಮುಗಿತೆ. ಅಮ್ಮ ನೀನ್ ಸುಮ್ಮನೆ ಇರೋ, ನಿಮ್ದೇನು ಇಲ್ಲ. ಇಷ್ಟ ಸಾಲ ನಮ್ಮಿಷ್ಟ ಅನ್ನಬಾರ್ದು. 8 ಗಂಟೆ ಆಗೋಯ್ತು. 7 ಗಂಟೆಗೆ ಬಂದಿರೋದು ಮೇಡಮ್. ನಾವು 8 ಗಂಟೆಗೆ ಬಂದಿದ್ದೀರಾ ನೀವು? ಬಂದಿರೋದು ಏನಾದ್ರೂ ಅವ್ಯಾಚ ಶಬ್ದಗಳು ಉಪಯೋಗಿಸಿದೀವ? ಏನ್ ಮಾತಾಡಿದೀವಿ? ರಾಜ್ ನ್ಯೂಸ್ ಕನ್ನಡ.